ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಅನೇಕ ಶಕುನಗಳು, ಅನೇಕ ಕನಸುಗಳು ವಿಚಾರವಾಗಿ ಅನೇಕ ವಿಷಯದಲ್ಲಿ ನಾವು ಮಾತನಾಡ್ತಾ ಇವತ್ತಿನ ದಿವಸ ನನಗೆ ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ಈ ಮುಖೇನ ನಾನು ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮಲ್ಲಿ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನಮ್ಮ ಜೊತೆ ಇರ್ತಾರೆ, ನಮ್ಮ ಬಂಧುಗಳಾಗ್ಬೋದು, ಕುಟುಂಬದವರಾಗ್ಬೋದು, ಮನೆಯವರಾಗ್ಬೋದು, ಎಲ್ಲರೂ ನಮಗೆ ಗೊತ್ತಿರೋರಾಗ್ಬೋದು, ಅವರು ಕನಸಿನಲ್ಲಿ ಸತ್ತಂತೆ ಕಂಡರೆ, ಅವರು ಕಂಟಕಗಳಿಗೆ ಎಲ್ಲೋ ಒಂದು ಕಡೆ ಕಂಟಕಗಳಿಗೆ ಒಳಗಾಗಂತೆ ಕಂಡರೆ, ಅಥವಾ ಅವರು ತೀರಿಕೊಂಡಂತೆ, ಮರಣಿಸಿದಂತೆ, ಅಥವಾ ಅವರಿಗೆಲ್ಲೋ ಒಂದು ಕಷ್ಟ ಒದಗಿದಂತೆ ಕಂಡರೆ ಅದು ಶುಭನ ಅಶುಭನ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ನನಗೆ ಎಷ್ಟೋ ಜನ ಕೇಳಿದ ಒಂದು ಉತ್ತರವನ್ನು ಕೊಡ್ತಾ ಇವತ್ತು ಏನು ಹೇಳ್ತೀನಿ ಅಂದರೆ, ನಮಗೆ ಕನಸುಗಳು ಬಂದಾಗ ನಮಗೆ ಸೂಕ್ಷ್ಮ ಪ್ರಜ್ಞೆ, ಸ್ಥೂಲ ಪ್ರಜ್ಞೆ, ಹಾಗೆ ನಮಗೆಲ್ಲೋ ಒಂದು ಕಡೆ ನಾವು ನಮಗೆ ದಾಸವರೇಣ್ಯರಿರ್ಬೋದು, ಬಸವಾದಿ ಶರಣರಿರ್ಬೋದು, ಎಷ್ಟೋ ಜನ ಹೇಳಿದ್ದಾರೆ ಶರಣ ಮಲಗಿದರೆ ಅಂದರೆ ಶರಣ ನಿದ್ರೆಗೈದರೆ ಜಪಕಾಣಿ ಇರುವಂತಕ್ಕಂಥ ಮಾತನ್ನು ಕೂಡ ನಾವು ಕೇಳಿದ್ವಿ. ಅದೇ ರೀತಿ ನೋಡೋಕೆ ಹೋದಾಗ ನಾವು ಮಲಗಿದಂಥ ಸಮಯದಲ್ಲಿ, ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ತುಂಬ ಬೇಕಾದವರು, ಆತ್ಮೀಯವರು, ಕುಟುಂಬ ವರ್ಗದವರು ಮರಣಿಸಿದಂತೆ ಕಂಡಾಗ ನಮಗೆ ಅವರು ಗೊತ್ತಿದ್ದರೆ, ನಮಗೆ ಅವರು ಪರಿಚಯ ಇದ್ದರೆ, ಅವರ ವಿಚಾರದಲ್ಲಿ ಯಾವುದೋ ಸಣ್ಣ ಅವಘಡ ಬರ್ತಾ ಇದೆ, ಅದರ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ, ಅಲ್ಲಿ ದೈವ ಪ್ರಜ್ಞೆ ಮೂಡಿಸ್ಕೊಳ್ಳಿ, ಅಥವಾ ತಾಳ್ಮೆಯಿಂದ ಇರಿ, ಯಾವುದೋ ಪ್ರಯಾಣಕ್ಕೆ ಅವರು ಸಿದ್ಧರಾಗಿದ್ದಾರೆ. ನಮಗೆ ಆ ಕನಸಿನಲ್ಲಿ ನಿಜವಾಗಿ ನಾವು ಸುಳ್ಳು ಹೇಳಕ್ಕೆ ಹೋಗಬಾರ್ದು. ನಿಜವಾಗಿ ಆ ವ್ಯಕ್ತಿಗಳಿಗೆ ಮರಣಿಸಿದಂತೆ ಕಂಡಾಗ ನಾವು ತಕ್ಷಣವೇ ಅವರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು. ಪ್ರಯಾಣ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ, ಅಥವಾ ದೇವರ ದರ್ಶನ ಮಾಡ್ಕೊಳ್ಳಿ, ಅಥವಾ ಹನುಮ ಇರ್ಬೋದು, ವಿನಾಯಕ ಇರ್ಬೋದು, ಸುಬ್ರಹ್ಮಣ್ಯ, ಈ ಮೂರೂ ದೇವರುಗಳನ್ನು ಒಂದೇ ಸರಿ ದರ್ಶನ ಮಾಡ್ಕೊಂಡು, ಅಂದರೆ ಒಂದೇ ದಿನ ದರ್ಶನ ಮಾಡಿಕೊಂಡಾಗ ಆಗಲೂ ಕೂಡ ಎಷ್ಟೋ ಕಂಟಕಗಳು ಕೂಡ ದೂರ ಆಗುತ್ತೆ. ನಮಗೆ ತುಂಬ ಬೇಕಾದವರು, ಕುಟುಂಬ ವರ್ಗದವರು ಇರ್ಬೋದು, ಅಥವಾ ನಾವು ಸುಳ್ಳು ಹೇಳಕ್ಕೆ ಹೋದಾಗ ಅದು ನಮಗೆ ಕಂಟಕ ಆಗುತ್ತೆ. ನಾವೆಷ್ಟೋ ಜನ ನಿನಗೆ ಏನೋ ತೊಂದರೆ ಆದಂಗೆ ನನಗೆ ಕಾಣಿಸ್ತಾಯ ಅಂಥೇಳಿ ನಾವು ಬೇರೆಯವರು ಸುಳ್ಳು ಹೇಳ್ಬಿಟ್ಟು ಅವರಿಗೆ ನಾವು ಎಲ್ಲೋ ಕೆಟ್ಟದ್ದಾಗಲಿ ಅಂತ ನಾವು ಬಯಸಿ ಮಾಡೋಕ್ಕೆ ಹೋದಾಗ ಅದು ನಮಗೆ ರಿವರ್ಸ್ ಆಗಿಬಿಡುತ್ತೆ. ಒಟ್ಟಾರೆ ಏನು ಅಂದರೆ, ನಮ್ಮ ಕನಸುಗಳಲ್ಲಿ ನಮಗೆ ಬೇಕಾದವರು ಮರಣಿಸಿದಂತೆ ಕಾಣಿಸಿದಾಗ ಅದು ಸ್ವಲ್ಪ ಎಚ್ಚರಿಕೆಯ ಗಂಟೆ ಆಗಿರುತ್ತೆ. ಆ ಸಮಯದಲ್ಲಿ ದೈವ ಪ್ರಜ್ಞೆ ಮೂಡಿಸ್ಕೋಬೇಕು, ದೇವರ ದರ್ಶನ ಮಾಡ್ಕೋಬೇಕು, ಅವ್ರಿಗೆ ಹೇಳಿ, ಅಥವಾ ನಮ್ಮ ಮಕ್ಕಳಿಗಾಯಿತು ನಾವೇ ಹೋಗಿ ಅವರ ಹೆಸರಲ್ಲಿ ಒಂದು ಶಿವನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋದು, ಅಥವಾ ಅಭಿಷೇಕ ಮಾಡಿಸೋದು, ಅಥವಾ ರುದ್ರಾಭಿಷೇಕ ಮಾಡಿಸೋದು, ಅಥವಾ ಏನಾದರೂ ಹೋಮ ಮಾಡಿಸೋದು, ಅಥವಾ ಹೋಮಗಳಲ್ಲಿ ಭಾಗಿಯಾಗೋದು, ಅಥವಾ ಮನೆಯಲ್ಲಿರ್ತಕ್ಕಂಥ ತೀರ್ಥಗಳನ್ನು ನೀರಿಗೆ ಹಾಕಿ ಸ್ನಾನ ಮಾಡಿಸೋದು. ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ತೀರ್ಥಗಳು ತಂದಿರ್ತೀರ, ಅವೆಲ್ಲೋ ಒಂದು ಕಡೆ ಇಟ್ಟಿರ್ತೀರ, ಲಾಸ್ಟ್ಗೆ ಮನೆ ಶುದ್ಧಿ ಮಾಡೋಗಿ ಎತ್ತಿ ಬಿಸಾಕ್ಬಿಡ್ತೀರ, ಎಷ್ಟೋ ದಿನ ಆಯಿತು. ಅವೆಲ್ಲ ಏನಕ್ಕೋಸ್ಕರ, ಯಾವುದಕ್ಕೋಸ್ಕರ? ಅದನ್ನು ಮನೆಯಲ್ಲಿ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಕುಂಕುಮ ತರ್ತೀರ, ಆ ಪುಟ್ಟ ಮಕ್ಕಳಿಗೆ ಮಂತ್ರಾಲಯದ ಅಕ್ಷತೆ ತರ್ತೀರ, ಅಥವಾ ಇಲ್ಲೇ ಅಕ್ಷತೆ ತರ್ತೀರ, ಅಥವಾ ಎಲ್ಲೋ ಒಂದು ಕಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಗಂಧ ಕೊಡ್ತಾರೆ. ಅದನ್ನೆಲ್ಲವನ್ನು ಕೂಡ ಪುಟ್ಟ ಮಕ್ಕಳಿಗೆ, ಮನೆಗೆ, ವಾಹನಕ್ಕೆ ಇದು ಇಡ್ತಾ ಬಂದಾಗ ಆ ಮನೆಗೆ ಅದೃಷ್ಟ ಕೂಡ ಕೂಡಿ ಬರುತ್ತೆ, ಕಂಟಕಗಳು. ಒಟ್ಟಾರೆ ಯಾರು ಗೊತ್ತಿರೋರು ನಮ್ಮ ಕನಸುಗಳಲ್ಲಿ ಮರಣಿಸಿದಂತೆ ಕಾಣಿಸಿದಾಗ ಅದನ್ನು ನಾನು ನಿಮಗೆ ಸಂತೋಷಕ್ಕಾಗಿ ಶುಭ ಅಂತ ಹೇಳಲ್ಲ, ಆದರೆ ಜಾಗೃತಿಯನ್ನು ಮೂಡಿಸುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.